ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಡಾಕ್ಟರ್ ಗಂಗಾಧರ್ ಎಸ್ ಬೀರದಾರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ನನ್ನ ಸಹೋದರರಾಗಿರ್ತಕ್ಕಂಥ ಮತ್ತು ಮಹಾನಗರ ಪಾಲಿಕೆಯ ಸದಸ್ಯರು ಆಗಿರ್ತಕ್ಕಂಥ KM ವೀರೇಶ್ ಅವರೇ, ಹಾಗೂ ಡಾಕ್ಟರ್ ಸುಮನ್ ಅವರೇ, ಡಾಕ್ಟರ್ ಚಂದ್ರಶೇಖರ್ ಸುಂಕರ್ ಅವರೇ, ಮೈಕೋ ನಾಗರಾಜ್ ಅವರೇ, ಅಭಯ್ ವೀರು ಅವರೇ, ನಿಖಿತಾ ಸ್ವಾಮಿ ಅವರೇ, ರಘು ಶ್ರೀವತ್ಸ ಅವರೇ, ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಕಾಸಲ್ ಅಮರನಾಥ್ ಅವರೇ, ಗಿರೀಶ್ ಅವರೇ, ಸೋಮಶೇಖರ್ ಅವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿಗಳಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿ ಬಾಂಧವರು, ಪವರ್ ಫಿಲ್ಮ್ ಅಕಾಡೆಮಿ ಸುಮಾರು 2 ವರ್ಷದ ಹಿಂದೆ ಈ ಒಂದು ಅಕಾಡೆಮಿಯ ಉದ್ಘಾಟನೆಗೆ ನನ್ನ ಆಹ್ವಾನಿಸಿದರು. ಆ ಸಮಯದಲ್ಲಿ ನಾನು ಅಂದ್ಕೊಂಡೆ ಈ ದಾವಣಗೆರೆಯಲ್ಲಿ ಇದು ನಡೆಯುತ್ತಾ ಅಂತೇಳಿ, ಏನೋ ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತೇಳಿ ಅವರಿಗೆ ಸಪೋರ್ಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾನು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಇವತ್ತು 2 ವರ್ಷದ ನಂತರ ನಾನು ಇಲ್ಲಿ ನೋಡಿದಾಗ ನಿಜವಾಗ್ಲೂ ಸಂತೋಷ ಆಗ್ತಾಯಿದೆ. ವಿದ್ಯಾರ್ಥಿಗಳಿಗೆ ಬೇಕಾಗಿರೋದು ಇವತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಏನು ಆಸಕ್ತಿ ಇದೆ ಮಕ್ಕಳಲ್ಲಿ ಅಂತ ಗುರುತಿಸಿ ಅದರಲ್ಲಿ ಆ್ಯಕ್ಟಿಂಗ್ ಕ್ಲಾಸ್ ಇರ್ಬೋದು, ಡ್ಯಾನ್ಸಿಂಗ್ ಕ್ಲಾಸ್ ಇರ್ಬೋದು, ಬೇರೆ ಬೇರೆ ಎಲ್ಲ ವಿದ್ಯಾರ್ಥಿಗಳ ಆಸಕ್ತಿಗೆ ಅನುಸಾರವಾಗಿ ಒಂದು ಶಾಲೆ, ಈ ಥರ ಶಾಲೆ ಇದ್ದರೆ ಎಷ್ಟು ಅನುಕೂಲ ಅನ್ನೋದಕ್ಕೆ. ಯಾಕೆಂದರೆ ಇವತ್ತು ಬಹಳ ಜನ ಮಕ್ಕಳು ನೋಡ್ತಿದ್ದೀವಿ, ಶಾಲೆಗೆ ಹೋಗಿ ಬಂದ ತಕ್ಷಣ ಅವ್ರು ಬಿಜಿ ಆಗೋದೇ ಮೊಬೈಲು, ಲ್ಯಾಪ್ಟಾಪು, ಐಪ್ಯಾಡ್ ಈ ಥರದ ಇದರಲ್ಲಿ ಬಿಜಿ ಆಗ್ತಾರೆ. ಓದೋದು ಬಿಟ್ಟರೆ ಮಕ್ಕಳ ಕೈಯಲ್ಲಿ ಸ್ಮಾರ್ಟ್ಫೋನ್ಗಳು ಈ ಥರ ಇರ್ತವೆ. ಆದರೆ ಇವತ್ತು ಪವರ್ ಫಿಲ್ಮ್ ಅಕಾಡೆಮಿಯಿಂದ ಎಷ್ಟೋ ಜನ ಮಕ್ಕಳು ನನಗೆ ಅನಿಸುತ್ತೆ ಇವತ್ತು ಅನೇಕ ವಿಧವಾದ ಅವರ ಡ್ಯಾನ್ಸಿಂಗ್ ಕ್ಲಾಸಿಂಗ್ ಇರ್ಬೋದು, ಆ್ಯಕ್ಟಿಂಗ್ ಕ್ಲಾಸ್ ಇರ್ಬೋದು, ಈ ಥರ ಆ್ಯಕ್ಟಿವಿಟೀಸ್ಗಳಲ್ಲಿ ಭಾಗವಹಿಸಿ ಇವತ್ತು ಅವರು ಕಲಾವಿದರಾಗಿ ಮುಂದೆ ಬರ್ತಿರೋದು ನಿಜವಾಗ್ಲೂ ಸಂತೋಷ. ನನಗನ್ಸುತ್ತೆ ಈ ಪವರ್ ಫಿಲ್ಮ್ ಅಕಾಡೆಮಿ ಈ ಥರದ ಶಾಲೆಗಳು ಅತ್ಯವಶ್ಯಕ. ಆ ನಿಟ್ಟಿನಲ್ಲಿ ಪವರ್ ಫಿಲ್ಮ್ ಅಕಾಡೆಮಿ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಬಂದಿದೆ. ಮುಂದೆನೂ ಕೂಡ ಒಳ್ಳೆಯ ಕೆಲಸ ಮಾಡಿ ಇನ್ನೂ ಹೆಚ್ಚಿನ ದೊಡ್ಡ ಮಟ್ಟದಲ್ಲಿ ಈ ಪವರ್ ಫಿಲ್ಮ್ ಅಕಾಡೆಮಿ ಬೆಳೆಯಲಿ ಅಂತ ಹೇಳ್ತಾ ಈ ಸಮಯದಲ್ಲಿ ಜಾಸ್ತಿ ಮಾತಾಡಿ ತಮ್ಮ ಮನಸ್ಸಿಗೆ ನೋವು ಮಾಡಿದೆ. ಯಾಕೆಂದರೆ ತಾವೆಲ್ಲರೂ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡೋದಕ್ಕೆ ಬಂದಿದ್ದೀರಿ ಖುಷಿಯಿಂದ. ಸುಮ್ಮನೆ ನಾನೇನೋ ಮಾತಾಡಿ ನಿಮಗೆ ಮನಸ್ಸಿಗೆ ನೋವು ಮಾಡಿದೆ. ನನಗೆ ಅವಕಾಶ ಕೊಟ್ಟಂಥ ಎಲ್ಲರಿಗೂ